ರಜಾಕ್, ಈಗ ಯಾವುದೇ ಒಂದು ಕಡೆ ಇವತ್ತು ಪ್ರಹ್ಲಾದ್ ಜೋಶಿ ಒಂದು ಮಾತನ್ನು ಹೇಳ್ತಾ ಇದ್ರು, ಒಂದು ಮುಸ್ಲಿಂ ಮಹಿಳೆ ಒಂದು ಹಿಜಾಬ್ ಹಾಕ್ಕೊಂಡು ಎಲ್ಲಿಗಾದ್ರೂ ಹೋಗ್ತಾ ಇದ್ರೆ ಯಾರಾದರೂ ಕೇಳ್ತಾರೆ, ಒಂದು ಹೋಟ್ಲಿಗೆ ಹೋಗ್ತಾರೆ, ಮತ್ತೊಂದು ಹೋಗ್ತಾರೆ, ತಿರುಗಾಡ್ತಾರೆ, ಹಾಕಲಿ ಹಾಕದೇ ಇರಲಿ ಏನೇ ಮಾಡಿದರೂ ಕೂಡ ಅದನ್ನು ಯಾರು ಕೇಳೋದಿಲ್ಲ. ಆದರೆ ಶಾಲೆ ಅಥವಾ ಕಾಲೇಜು, ಅದು ಸರ್ಕಾರಿ ಶಾಲೆ ಕಾಲೇಜು ಅಂತ ಹೇಳುವಾಗ ಅಲ್ಲೊಂದು ವಸ್ತ್ರ ಸಂಹಿತೆ ಅಂತಿರುತ್ತೆ. ಆ ವಸ್ತ್ರ ಸಂಹಿತೆ ರೀತಿಯಲ್ಲೇ ಇರಬೇಕು. ಯಾವಾಗ 2022 ಜನವರಿಯಲ್ಲಿ ಆ ಆರು ಹೆಣ್ಣು ಮಕ್ಕಳು ನಮಗೆ ಅವಕಾಶ ಕೊಡಿ ಅಂತ ಕೇಳಿದಾಗ ಅಲ್ಲಿ ಪ್ರಿನ್ಸಿಪಲ್ ಒಂದು ಪತ್ರವನ್ನು ಬರೀತಾರೆ ಸರ್ಕಾರಕ್ಕೆ ಪತ್ರವನ್ನು ಬರೆದಾಗ ಸರ್ಕಾರ ಹೇಳುತ್ತೆ ಇದರ ಬಗ್ಗೆ ನಾವು ಹೇಳ್ತೀವಿ, ಅಲ್ಲಿ ತನಕ ಯಥಾಸ್ಥಿತಿ ಕಾಪಾಡಿಕೊಳ್ಳಿ ಅಂತ. ನಂತರದ ಹೈಕೋರ್ಟ್ಗೆ ಹೋಗುತ್ತೆ. ಹೈಕೋರ್ಟ್ ಹೇಳುತ್ತೆ ನಾವಿದಕ್ಕೆ ಮಧ್ಯಪ್ರದೇಶ ಬರುವಂಥ ಅಗತ್ಯ ಇಲ್ಲ. ಯಾಕೆಂದರೆ ವಸ್ತ್ರ ಸಂಹಿತೆ ಅಂತ ಏನಿರುತ್ತೆ, ಯೂನಿಫಾರ್ಮ್ ಏನಿರುತ್ತೆ, ಆ ಆಯಾಯ ಸಂಸ್ಥೆಗಳು ಏನು ನಿರ್ಧಾರ ಮಾಡಿರುತ್ತೆ ಅದನ್ನು ಹಾಕಬೇಕು. ಇದು ಭೇದ ಭಾವ ಅಲ್ವಾ? ನಾಳೆ ಶಾಲೆಯಲ್ಲಿ ಕೂತಾಗ ಇದು ಮುಸ್ಲಿಂ ಮಕ್ಕಳು, ಇದು ಹಿಂದೂ ಮಕ್ಕಳು, ಇದು ಮತ್ತೊಂದು ಮಕ್ಕಳು, ಇದನ್ನು ನೀವು ಯಾವ ರೀತಿ ಸಮರ್ಥಿಸ್ಕೊಳ್ತೀರಿ ಅಂತ. ಅವಿಭಾಜ್ಯ ಅಂಗನ, ಮುಸ್ಲಿಮರಿಗೆ ಅವಿಭಾಜ್ಯ ಅಂಗನ ಅದು. ಹೌದು, 100ಕ್ಕೆ 100 ಸತ್ಯ. ಇದು ನಮ್ಮ ಧರ್ಮದ ಒಂದು ಅವಿಭಾಜ್ಯ ಅಂಗ. ಹಾಗಿದ್ರೆ ಅವಿಭಾಜ್ಯ ಅಂಗ, ಒಂದು ನಿಮಿಷ, ಹಾಗಿದ್ರೆ ಅವಿಭಾಜ್ಯ, ಒಂದು ನಿಮಿಷ ಸರ್, ಒಂದು ನಿಮಿಷ ನೋಡಿ, ಎಲ್ಲೂ ಕೂಡ ಯಾವುದೇ ಕೋರ್ಟ್ ಕೂಡ ಅವಿಭಾಜ್ಯ ಅಂಗ, ಹಿಜಾಬ್ ಅವಿಭಾಜ್ಯ ಅಂಗ ಅಂತ ಹೇಳಿಲ್ಲ. ನಂಬರ್ 1 ಅವಿಭಾಜ್ಯ ಅಂಗ ಇರಲಿ. ಹಾಗಿದ್ರೆ ಸರ್ ಒಂದೇ ನಿಮಿಷ, ಹಾಗಿದ್ರೆ ಹೆಣ್ಣು ಮಕ್ಕಳು, ಮುಸ್ಲಿಂ ಹೆಣ್ಣು ಮಕ್ಕಳು ಹಿಜಾಬ್ ಹಾಕದೇ ಇದ್ದರೆ ಅವರು ಮುಸ್ಲಿಮರಲ್ವಾ? ಅವಿಭಾಜ್ಯ ಅಂಗ ಅಂತಂದ್ರೆ ಅವರು ಮುಸ್ಲಿಂ ನಿಯಮಗಳನ್ನು ಪಾಲಿಸ್ತಾ ಇಲ್ಲ ಅಂತಾನ? ಎಷ್ಟೋ ಮುಸಲ್ಮಾನರು ಮದ್ಯಪಾನವನ್ನ ಸೇವನೆ ಮಾಡ್ತಾರೆ. ಅದನ್ನ ಪ್ರಶ್ನೆ ಮಾಡೋದು ನಾನಲ್ಲ, ದೇವ್ರು ಪ್ರಶ್ನೆ ಮಾಡ್ಬೇಕು. ಅದು ದೇವ್ರ ಕೆಲಸ, ದೇವ್ರು ಮಾಡ್ಕೊತಾನೆ. ನಾವಿಲ್ಲಿ ಕುತ್ಕೊಂಡು ನಾವು ಚರ್ಚೆ ಮಾಡಿದಾಗ ನನಗಿಂತ ನಿಮಗಿಂತ ಮತ್ತೆ ಕರ್ನಾಟಕ ಹೈಕೋರ್ಟಿನ ಚೀಫ್ ಜಸ್ಟಿಸ್ ಕೃಷ್ಣ ಎಸ್ ದೀಕ್ಷಿತ್ ಇಂತ ಹೆಚ್ಚು ಮೇಲೆ ಒಂದು ಪೊಸಿಷನ್ ಅಲ್ಲಿ ಇರೋದು ಸುಧಾಂಶು ಧುಲಿಯಾ ಅವರು. ಈಸ್ ಒನ್ ಆಫ್ ದಿ ಚೀಫ್ ಜಸ್ಟಿಸಸ್ ಫಾರ್ ದಿ ಸುಪ್ರೀಂ ಕೋರ್ಟ್. ಅವರ ಅಬ್ಸರ್ವೇಷನ್ ಬಗ್ಗೆ ದಯವಿಟ್ಟು ಒಂದ್ಸಲ ಹೇಳಿ ನೀವು. ಅವ್ರು ಏನ್ ಅಬ್ಸರ್ವ್ ಮಾಡಿದ್ರು? ಇಟ್ ಈಸ್ ಅಪ್ ಟು ದ ಚಾಯ್ಸ್ ಆಫ್ ದ ವುಮೆನ್ ವಾಟ್ ಶಿ ವಾಂಟ್ಸ್ ಟು ವೇರ್, ಈವನ್ ಇನ್ಕ್ಲೂಡಿಂಗ್ ಇನ್ ಸೈಡ್ ದ ಕ್ಲಾಸ್ ರೂಮ್. ಹೇಮಂತ್ ಗುಪ್ತಾ ಅವರು ಅದನ್ನ ಎತ್ತಿಡಿದ್ರು. ಸರ್ಕಾರ ಏನ್ ಹೇಳ್ತು ಅದನ್ನ. ನಾನಿವತ್ತು ನಿಮಗೆ ಹೇಳ್ತಿರೋದೇನು, ನಮ್ಮ ಉಡುಪಿಯಲ್ಲಿ 6 ಜನ ಹೆಣ್ಣು ಮಕ್ಕಳು ಹಿಜಾಬ್ ಧರಿಸಿದ್ರೆ ಮಂಡ್ಯದಲ್ಲಿ ಗಂಡು ಮಕ್ಕಳಿಗೆ ಏನ್ ತೊಂದ್ರೆ? ಇದು ಹಿಂದೂ ಧರ್ಮಕ್ಕೆ ಅಪಾಯ ಇದೆಯಾ? ಆವತ್ತು ಕುತ್ಕೊಂಡು ಬಿಜೆಪಿನವ್ರು ಏನ್ ಹೇಳಿದ್ರು? ಸರ್ಕಾರದ ಆದೇಶ ಅಂತ ಹೇಳಿದ್ರೆ ನಿಮ್ಗೆ ಕಿಮ್ಮತ್ ಇಲ್ವೇನ್ರಿ? ಸರ್ಕಾರದ ಆದೇಶ ಕಿಮ್ಮತ್ ಕೊಡ್ರಿ, ಅದೇನ್ ಹೇಳ್ತಂಗ್ ಮಾಡ್ರಿ. ಇವತ್ತು ಸರ್ಕಾರದ್ದೇ ಆದೇಶ, ನಾವು ಹಿಜಾಬನ್ನ ವಾಪಸ್ ತಗೋತೀವಿ ಅಂತ ಇವ್ರು ಯಾಕೆ ಬೊಬ್ಬೆ ಹೊಡಿತಾ ಇದ್ದಾರೆ? ಸುಮ್ಮನೆ ಕುತ್ಕೊಂಡು ಲಕ್ಷ್ಮೀ ಮೇಡಮ್ ಬಳಿಗೆ ಹೋಗ್ತೀನಿ. ಈಗ ಸುಪ್ರೀಂ ಕೋರ್ಟ್ ಈಗ 2 ನ್ಯಾಯಾಧೀಶರಿದ್ದಂತಹ ಬೆಂಚು ಒಂದು ಆದೇಶವನ್ನು ಕೊಡುತ್ತೆ. ಒಂದು ಹೇಮಂತ್ ಗುಪ್ತಾ, ಮತ್ತೊಂದು ಸುಧಾಂಶು ಧುಲಿಯಾ. ಹೇಮಂತ್ ಗುಪ್ತಾ ಅವರು ಹೇಳ್ತಾರೆ ಏನು ಹೈಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿದೆ ಅದನ್ನು ಎತ್ತಿ ಹಿಡಿದಿದ್ದಾರೆ. ಇಲ್ಲ, ಸಮವಸ್ತ್ರ ಅಲ್ಲಿ ಸಮವಸ್ತ್ರವೇ ಹಾಕಿರಬೇಕು. ಅಲ್ಲಿ ಆ ರೀತಿ ಯಾವುದೇ ಅಂದರೆ ನಿಷೇಧ ಅಂತ ಹೇಳಿಲ್ಲ, ಎಲ್ಲೂ ಕೂಡ ಯಾವುದಕ್ಕೆ ಹಿಜಾಬ್ ನಿಷೇಧ ಅಂತ ಹೇಳಿಲ್ಲ. ಸುಪ್ರೀಂ ಕೋರ್ಟ್ ಏನು ಹೇಳ್ತು, ವಿಶೇಷವಾಗಿ ಹೇಮಂತ್ ಗುಪ್ತಾ ಅವರು ಏನು ಹೇಳಿದ್ರು, ಯಾವುದೇ ಧಾರ್ಮಿಕ ಬಟ್ಟೆಗಳನ್ನು ಹಾಕ್ಕೊಂಡು ಹೋಗಬಾರದು ಅನ್ನುವಂಥ ವಿಚಾರಗಳನ್ನು ಹೇಳುತ್ತೆ. ಸುಧಾಂಶು ಧುಲಿಯಾ ಹೇಳ್ತಾರೆ ನೋಡಿ, ಇಲ್ಲಿ ನೀವು ಏನು ಬಟ್ಟೆ ಹಾಕ್ತೀರಿ ಅಂತಲ್ಲ, ಬಟ್ಟೆ ಹಾಕಿ ನೀವು ಹಿಜಾಬ್ ಹಾಕದೇ ಇರಿ, ಹೆಣ್ಣುಮಕ್ಕಳು ಕಲಿತಾ ಇದ್ದಾರಾ ಇಲ್ವಾ, ಇದರ ಬಗ್ಗೆ ಮಾತ್ರ ನೀವು ಗಮನ ಹರಿಸಬೇಕು ಅನ್ನೋಂಥದ್ದು. ಲಕ್ಷ್ಮೀ ಮೇಡಮ್, ಈಗ ಇವರು ಹೇಳ್ತಾ ಇರೋದು ಕಾಂಗ್ರೆಸ್ ಪಕ್ಷದವರು, ನಮ್ಮ ಸಿದ್ದರಾಮಯ್ಯನವರು ಹೇಳೋ ಹಾಗೆ ಹೆಣ್ಮಕ್ಳಿಗೆ ಹಿಜಾಬ್ ಹಾಕೋದ್ರ ಕಡೆ ಗಮನ ಇದೆಯೇ ಹೊರತು ಆ ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸ, ಅವ್ರ ಶಿಕ್ಷಣ, ಅವರ ಸಾಮಾಜಿಕ ಜೀವನ, ಅವರ ಆರ್ಥಿಕತೆ ಏನು, ಅವರ ಅಭಿವೃದ್ಧಿ ಏನು ಅನ್ನೋದ್ರ ಬಗ್ಗೆ ಅವರು ಖಂಡಿತ ಯೋಚನೆ ಮಾಡಲ್ಲ. ಅಂದರೆ ಈ ಶಾಲೆಯ, ಈ ದೇಶದ ಭಾರಿ ಭವಿಷ್ಯತ್ತು ರೂಪುಗೊಳ್ಳೋದೇ ಶಾಲಾ ಕಾಲೇಜುಗಳಲ್ಲಿ. ಆ ಶಾಲೆಯಲ್ಲಿ ನೀತಿ ಸಮವಸ್ತ್ರ ಸಂಹಿತೆಯನ್ನು ಪಾಲಿಸೋದ್ರಿಂದ ಇವರೇನು ಕಳ್ಕೊಳ್ತಾರೆ? ಇವರು ಧಾರ್ಮಿಕತೆ, ಎಲ್ಲರ ಮಾನವನ ಧಾರ್ಮಿಕ ಹಕ್ಕನ್ನು, ಸ್ವಾತಂತ್ರ್ಯ, ಸಂವಿಧಾನವನ್ನು ನಮಗೆ ಒದಗಿಸ್ಕೊಟ್ಟಿದೆ. ನಮ್ಮ ದೇಶದ ಸಂವಿಧಾನ ಅದನ್ನು ನಮಗೆ ಕೊಟ್ಟಿದೆ. ಅದರಲ್ಲೇನೂ ತಪ್ಪಿಲ್ಲ. ನಿಮ್ಮ ಧಾರ್ಮಿಕ ಹಕ್ಕನ್ನು ನೀವು ಮಾಡಿ, ಎಲ್ಲರಿಗೂ ಧಾರ್ಮಿಕ ಹಕ್ಕಿದೆ ಅನ್ನೋದನ್ನು ಹೇಳಿದೆ. ಶಾಲೆಗಳಲ್ಲಿ ಸಮವಸ್ತ್ರಗಳನ್ನ ಹಾಕಬೇಕು. ನಾವೀಗ ಏಕರೂಪ ನಾಗರಿಕ ಸಂಹಿತೆಯನ್ನು ತರ್ತಾ ಇದ್ದೀವಿ, ತರಲಿಕ್ಕೆ ಆಸಕ್ತರಾಗಿದ್ದೇವೆ ಮತ್ತು ಅದನ್ನು ತರ್ತೇವೆ. ಈಗ ಏಕರೂಪ ನಾಗರಿಕ ಸಂಹಿತೆಯನ್ನು ತರೋದ್ರಿಂದ ಒಂದು ದೇಶವನ್ನು ಸಮಗ್ರವಾಗಿ, ಅಖಂಡವಾಗಿ ಮುಂದೆ ಹೋಗಲಿಕ್ಕೆ, ವಿಶ್ವ ಭೂಪಟದಲ್ಲಿ ನಮ್ಮ ದೇಶ ಸರ್ವ ರೀತಿಯಲ್ಲಿಯೂ ಸಾಮಾಜಿಕವಾಗಿ, ಆರ್ಥಿಕವಾಗಿ ಸರ್ವ ರೀತಿಯಲ್ಲಿಯೂ ಮುಂದುವರಿಲಿಕ್ಕೆ ಅದು ಅವಕಾಶ ಕೊಡುತ್ತೆ. ಅಂದರೆ ನಮ್ಮ ದೇಶ ಸೆಕ್ಯುಲರ್ ಕಂಟ್ರಿ, ಅಂದರೆ ಜಾತ್ಯತೀತ ರಾಷ್ಟ್ರ. ಎಲ್ಲರಿಗೂ ಒಂದೇ ನ್ಯಾಯ, ಎಲ್ಲರಿಗೂ ಒಂದೇ ನೀತಿ, ಎಲ್ಲರಿಗೂ ಒಂದೇ
ಎಲ್ಲರಿಗೂ ಒಂದೇ ಪರಿಪಾಠ. ಅಂತಹ ಒಂದು ಸಂದರ್ಭದಲ್ಲಿ ನೀವು ಹಿಜಾಬ್ನ ಹಾಕೊಳ್ಳಿ ಅಂತ ಅನ್ಕೊಂಡು ನಮ್ಮ ದೇಶನ ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದೀರಾ? ಎಷ್ಟು ವರ್ಷ, ಎಷ್ಟು ಆಯ್ತು, ಶತಮಾನದಿಂದ ತಗೊಂಡು ಹೋಗ್ತಾ ಇದ್ದೀರಾ? ಸಿಕ್ಕು ಹುಡುಗ, ಸಿಕ್ಕು ಶತಶತಮಾನಗಳಿಂದ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ನೀವು ಹಿಜಾಬ್ ಹೆಸರಲ್ಲಿ, ತ್ರಿವಳಿ ತಲಾಕ್ ಹೆಸರಲ್ಲಿ, ಶತಶತಮಾನಗಳಿಂದ ಮುಸ್ಲಿಂ ಹೆಣ್ಮಕ್ಳಿಗೆ ಹಿಜಾಬ್ ಹೆಸರಲ್ಲಿ, ತ್ರಿವಳಿ ತಲಾಕ್ ಹೆಸರಲ್ಲಿ ಅವ್ರಿಗೆ ನೀವು